ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸು ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ದ್ವಾದಶಿ ಅದರಿ. ನಿನ್ನೆ ಏಕಾದಶಿ ಎಲ್ಲ ಸಕ್ಸಸ್ಫುಲ್ ಆಗಿ ಮುಗಿಸಿದ್ವಿ. ಮತ್ತೆ ನೀವು ಕೂಡ ಹಂಗ ಮಾಡಿರಿ ಅಂತ ಅನ್ಕೋತೀನಿ. ನಿರ್ಜಲ ಏಕಾದಶಿ, ನೀರು ಕುಡಿಲಾರ್ದ ಮಾಡ್ಬೇಕಂತಿತ್ತು. ಎಷ್ಟು ಜನ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗ ನಿಮ್ಮ ಆರೋಗ್ಯನೂ ನೋಡ್ಕೊಂಡು ಮಾಡ್ರಿ ಅಂತೇಳಿ ನಾನು ಒಂದು ಆಸ್ ಅ ಫ್ರೆಂಡ್ ಆಗಿ ನಿಮಗೆ ಹೇಳಿದ್ದೆ. ನೀವು ಎಲ್ಲ ಹೆಂಗೆ ಏಕಾದಶಿಯನ್ನು ಮಾಡಿದ್ರಿ. ಅದ್ರೊಳಗೂ 2 ಏಕಾದಶಿ. ನಾ ಅಂತೂ ಲೈವ್ ಬಂದಾಗ ನಾವು ಹೆಂಗೆ ಏಕಾದಶಿ ಮಾಡಿದ್ವಿ ಅನ್ನೋದು ಹೇಳ್ತೀನಿ ನಿಮಗೆ. ಮತ್ತು ಇವತ್ತು ಮುಂಜಾನೆಯ ರಂಗೋಲಿ ಮತ್ತು ಎಲ್ರಿಗೂ ಹೇಳಿ ನಾನು ನೀವು ಫಾಲೋ ಮಾಡಿ ನೋಡ್ರಿ. ಇದನ್ನು ಮೊದಲು ಯಾವುದೋ ರಂಗೋಲಿ ಹಾಕಬೇಕಾದ್ರೆ ಪದ್ಮ ಹಾಕಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾನು ಕೂಡ ಹಂಗೆ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ ರೀ. ಈಗ ಟೈಮ್ ಎಷ್ಟಾಗ್ಯದ ಅಂತೀರೇನ್ರಿ? 4:45 ಆಗೈತ್ರಿ. 4:45. ಇವತ್ತು ದ್ವಾದಶಿ. ಆದಷ್ಟು ಲಘುನೇ ಅಡುಗೆ ಮಾಡಬೇಕು 6:30 ಅನ್ನೋದಕ್ಕೆ ಅಂತ ವಿಚಾರ ಮಾಡಿದ್ರೆ ಅಷ್ಟು ಲಘು ಏನಾಗ್ಲಿಲ್ರಿ. 6:30 ಮೇಲೇನೆ ಆಯಿತು. ಬಟ್ 6:45 ಅದಕ್ಕೆ ಆಗಿತ್ರಿ. 7:15 ಅನ್ನೋದಕ್ಕೆ ನಮ್ದೆಲ್ಲ ಊಟ ಮುಗ್ದದ್ರಿ. ಭಾಳ ಫಾಸ್ಟ್ ಆಗ್ಯದ. ಅಡ್ಗೆ ಏನು ಮಾಡಿದ್ದೆ ಅಂತ ಅನ್ನೋದು ಅದನ್ನೂ ಕೂಡ ಸ್ವಲ್ಪ ಕ್ಲಿಪ್ಸನ್ನು ಅಪ್ಲೋಡ್ ಮಾಡೀನಿ. ಮತ್ತು ಮುಂಜಾನೆ ಸಮಯ ಹೆಂಗಿರ್ತದಂದ್ರಿ, ಏಳೋದು ಒಂದೇ ಲೇಟ್ ರೀ. ಅಂದ್ರೆ ನಾವು ಏಳಲಿಕ್ಕೆ ಮನಸ್ಸು ಮಾಡಬೇಕು. ಆ ಮನಸ್ಸು ನಮ್ಮ ಕಡೆ ಇರ್ತದ. ಒಂಚೂರು ಇದಕ್ಕೆ ದೃಢ ನಿರ್ಧಾರ, ದಿನನಿತ್ಯ ಏಳೋದು ರೂಢಿ ಹಾಕ್ಕೊಂಡ್ವಿ ಅಂದ್ರೆ ತನ ರೂಢಿ ಬೀಳ್ತದ್ರಿ. ಆದ್ರೆ ಅದೇ ನೀವು ಒಂದೇ ದಿವಸ ಇವತ್ತೊಂದು ದಿವಸ ರೆಸ್ಟ್ ತಗೊಳ್ಳೋಣ ಅಂತ ಮಲ್ಕೋರಿ, ನಾಳೆನೂ ಹಂಗೆ ಮಾಡ್ಬೇಕನ್ನಿಸ್ತದ್ರಿ. ನಾವು ದಿನಾಲೂ 4 ಗಂಟೆ 5 ಗಂಟೆ ಎದ್ದು ರೂಢಿ ಇರ್ತದ. ಒಂದೇ ದಿವಸ ಮಿಸ್ ಮಾಡಿದ್ರು ಅದು ಎಷ್ಟು ಜಲ್ದಿ ರೂಢಿ ಬೀಳ್ತದಂದ್ರಿ. ಅದು ಲಘು ಹೇಳೋರಿಗೆ ಗೊತ್ತಿರ್ತದ್ರಿ, ಅವರಿಗೆ ಅನುಭವನೂ ಕೂಡ ಆಗಿರ್ತದ. ಹಾಗೇನೆ ಬ್ಯಾಡ್ ಕ್ಯಾರೆಕ್ಟರ್ದ ಲಿಸ್ಟ್ನ್ಯಾಗ ಅಂತಂದ್ರೆ ಲೇಟಾಗಿ ಹೇಳೋದೇನದ ಅಲ್ರಿ. ಒಂದೇ ದಿವ್ಸ ನೀವು ಲೇಟಾಗಿ ಹೇಳ್ರಿ, ನೆಕ್ಸ್ಟ್ ಡೇನು ಲೇಟಾಗಿ, ಇವತ್ತೊಂದು ದಿವಸ ಲೇಟಾಗಿ ಎದ್ರಾಯ್ತು ಅಂತ ಹೇಳಿ ಮನಸ್ಸು ಹೇಳ್ತದ್ರಿ. ಹಂಗೆ ಅದನ್ನ ಆ ಮನಸ್ಸಿನ ಮಾತು ಕೇಳಲಾರ್ದ ನಾವು ಲಘು ಹೇಳುವ ಮನಸ್ಸಿನ ಮಾತು ಕೇಳುಣ್ರಿ. ಮತ್ತು ಇವತ್ತಿನ ರಂಗೋಲಿ ನೋಡಿದ ಕೂಡಲೇ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಎಂಥ ರಂಗೋಲಿ ಗೊತ್ತೇನ್ರಿ? ಇದು ಪಕಳಿ ಅಂತೇಳಿ ನಾವು ಹೂವಿನ ಪಕಳಿ ಅಂತ ಏನು ಕರಿತೀವಿ. ಫಸ್ಟ್ ಪದ್ಮ ಹಾಕ್ಕೊಂಡು ಎಲೆಗಳನ್ನು ಬೆಳೆಸ್ಕೊತ ಹೋಗುದ್ರಿ. ಅದನ್ನೇ ಇನ್ನೂ ಚಂದಾಗಿ ಕಲರ್ ಫಿಲಪ್ ಮಾಡಿದ್ರೆ ಅರಳಿದ ಹೂ ಹೆಂಗೆ ಅರಳತಿರ್ತದಲ್ರಿ, ದೊಡ್ಡದಾಗಿ ಕಾಣಿಸ್ತದಲ್ಲ, ಆ ಥರ ರಂಗೋಲಿ ರೆಡಿ ಆಗ್ತದ್ರಿ. ಅದಕ್ಕೊಂಚೂರು ಕಲರ್ ರೀ, ಭಾಳ ತೊತ್ತಂಗಿಲ್ರಿ. ಆಮೇಲೆ ನೋಡಿದವ್ರಿಗೆ ಅನಿಸ್ತದ ಎಷ್ಟೋ ತನಕ ಕೂತಿ ರಂಗೋಲಿ ಹಾಕ್ಯಾರೇನೋ ಅನಿಸ್ತದ. ಇದಕ್ಕೆ ಎಲ್ಲ ಕೂಡಿಸಿ 5 to 6 minutes ಅಷ್ಟ ನೋಡ್ರಿ. ಮತ್ತು ಕಲರ್ ಏನದ ಒಬ್ಬೊಬ್ರು ಬಹಳ ಚಂದ ಫಿಲಪ್ ಮಾಡ್ತಿರ್ತಾರ್ರಿ, ಅದಕ್ಕೆ ಟೈಮ್ ತಗೋತದ್ರಿ. ಅಷ್ಟು ಚಂದಾಗಿ ಪೇಷನ್ಸ್ದಿಂದ ಸಾವಕಾಶಾಗಿ ಕಲರ್ ತುಂಬೋದು ನನಗಂತೂ ಸಾಧ್ಯ ಇಲ್ರಿ. ನಾನು ನನಗೆ ಹೆಂಗೆ ತಿಳಿತದ ಹಂಗೆ ಕಲರನ್ನು ಫಿಲಪ್ ಮಾಡ್ತೀನಿ ರೀ. ಕಲರ್ ಏನದ ಚಾಳ್ನಿ ತಗೊಂಡು ಚಾಳಿಸೋದು ನೀಟಾಗಿ ಮಾಡ್ಕೋತ ಕೂತ್ರ ಅದಕ್ಕೆಲ್ಲ ಏನಿಲ್ಲ ಅಂದ್ರೂ ಮಿನಿಮಮ್ 1/2 hour ಬೇಕಾಗ್ತದ್ರಿ. ನಮ್ಗೆ ಅಷ್ಟು ಮುಂಜಾನೆ ಎದ್ದು ಕೂತು ಆ ಪರಿ ಚಾಳಿಸಿ ಅದೆಲ್ಲ ಮಾಡ್ಲಿಕ್ಕಂತೂ ಆಗಂಗಿಲ್ರಿ. ಇದ್ದದ್ರೊಳಗೆ ಸ್ವೀಟ್ ಆ್ಯಂಡ್ ಶಾರ್ಟ್ ಅಂತ ಹೇಳಿ ಅಷ್ಟು ಮಾಡಿ ಮುಗಿಸ್ತೀನಿ ನೋಡ್ರಿ. ಕಲರ್ ಭಾಳ ಕಲರ್ ಅನ್ನಿಸ್ಲಿಕ್ಕತ್ತದೋ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ತುಳಸಾದೇವಿ ಗಾಳಿನೂ ಭಾಳ ಇರ್ತದ್ರಿ, ಮುಂಜಾನೆ ಗಾಳಿ ಭಾಳ ಇರ್ತದ್ರಿ. ಮತ್ತು ಪಾಟ್ ಒಳಗೆ ತುಳಸಿ ಬೀಜ ಈಗ ಹಾಕ್ತಿದ್ರೆ ಹಾಕ್ರಿ, ಮಳೆಗಾಲದ ಚಂದ ಗಿಡ ಏಳತ್ತಾವ್ರಿ. ಮತ್ತು ಸಣ್ಣ ಅಗಿನೂ ಮಾಡಿ ಬೇರೆ ಬೇರೆ ಪಾಟ್ ಒಳಗೆ ಹಚ್ಚಿದ್ರಿ ಅಂದ್ರೆ ಹೋಲ್ ಇಯರ್ ಚಂದ ತುಳಸಿ ಗಿಡಗಳ ತುಳಸಿ ಬನ ಅನ್ರಿ ಮಾಡ್ಲಿಕ್ಕೆ ಚಲೋ ಆಗ್ತದೆ. ಈಗ ನಮ್ಮ ತುಳಸಿ ಗಿಡಗಳು ಭಾಳ ಚಂದಾಗ್ಯಾವ, ನಿಮ್ಗೆ ತೋರಿಸ್ತೀನಿ ಒಂದು ದಿವಸ ಫುಲ್ ಎಲ್ಲ ವಿಡಿಯೋ ಮಾಡಿ. ಹಗಲು ಹೊತ್ನಾಗ ಈಗ ಒಂದು ಸ್ವಲ್ಪ ಕತ್ಲಿನೇ ಇರ್ತದಲ್ರಿ, ಅಷ್ಟು ಸರಿಯಾಗಿ ಕಾಣಿಸಂಗಿಲ್ಲ. ಮತ್ತು ಇದು ರಂಗೋಲಿ ಅಂತೂ ಏಕಾದಶಿ ದಿವಸ ನೀವು ನೋಡಿರಿ. ಇದೇನದ ಇವತ್ತು ತೆಗಿಯಂಗಿಲ್ರಿ. ಏಕಾದಶಿ 2 ಏಕಾದಶಿ ಆಯ್ತು, ಇವತ್ತು ದ್ವಾದಶಿ, 3 ದಿವಸನು ಈ ರಂಗೋಲಿ ತೆಗಿಯಂಗಿಲ್ಲ. ಫಸ್ಟ್ ಡೇ ಹಾಕಿದ ರಂಗೋಲಿ ಅದ ರೀ. ದೀಪ ಒಂದು ಹಚ್ಚಿಟ್ಟಿನಿ ಅಷ್ಟೇ ರೀ. ಅರಿಶಿನ ಕುಂಕುಮ ಏರಿಸಿ ಸ್ತೋತ್ರ ಹೇಳಿ ಇಷ್ಟು ಇವತ್ತಿಂದು. ಇನ್ನೇನದ ಅಡಿಗೆ ಏನು ಸ್ಪೆಷಲ್ ಮಾಡಿದ್ದೆ ಅಂತೀರೇನ್ರಿ? ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗ್ತದ ಅಂತ ಅನ್ಕೊಂಡಿನಿ. ಗೋಧಿ ಕುಟ್ಟಿದ ಪಾಯಸ ಮಾಡೋಣ ಅಂತ ಅನ್ಕೊಂಡಿರಿ. ಒಂದಿಷ್ಟು ಗೋಧಿ ಯಾವಾಗ 1 year ಹಿಂದಿನೂ ಇವು
ಇವೆಲ್ಲ ಒಂದ್ ಸ್ವಲ್ಪ ನೀರ್ ಹಚ್ಚಿ ಮಿಕ್ಸಿಗೆ ಹಾಕಿ ರೆಡಿಗೆ ಇಟ್ಕೊಂಡಿದ್ದು ಗೋಧಿ ಏನೂ ಆಗಿಲ್ಲ ನೋಡ್ರಿ ಇದ್ರೊಳಗ, ಹಂಗ ಚಲೋನೇ ಅವರಿ. ಇವಿಷ್ಟು ಗೋಧಿ ಕುಟ್ಟಿದ ಪಾಯಸ ಮಾಡಿದ್ರಾತು ಅಂತ ಅನ್ಕೊಂಡೆ. ಮತ್ತು ಹಂಗ ಇಡಿಯಾಗಿ ನಾವು ಕುದಿಲಿಕ್ಕೆ ಇಟ್ವಿ ಅಂತಂದ್ರ ಬಹಳ ಟೈಮ್ ತಗೋತದ್ರಿ. ಕುಕ್ಕರ್ ಒಳಗೆ ಇಡೋರಾದ್ರೆ 8-10 ಸೀಟಿ ಹೊಡಿಸಿ ರಾಡಿಗತಿ ಮಾಡ್ಲಿಕ್ಕೆ ಬರ್ತದ. ಬಟ್ ನಾವು ಕುಕ್ಕರ್ ಒಂದು ಯೂಸ್ ಮಾಡಂಗಿಲ್ಲ ಅಲ್ರಿ. ಅದಕ್ಕೆ ನಾ ಏನ್ ಮಾಡಿದೆ, ಮಿಕ್ಸಿಗೆ ಹಾಕೊಂಡಿರಿ. ಒಂದ್ರಾಗ 4-5 ತುಂಡುಗತಿ ಮಾಡಿದೆ. ಆಮೇಲೆ ಇನ್ನ ತೊಳೆದು ತೆಗೆದು ಕುದಿಲಿಕ್ಕೆ ಇಡ್ತೀನಿ. ಎಷ್ಟು ಫಾಸ್ಟ್ ಆಗ್ತದಂದ್ರಿ ಗೋಧಿ ಕುಟ್ಟಿದ ಪಾಯಸ. ಟೇಸ್ಟ್ನು ಹಂಗ ಆಗ್ತದ್ರಿ, ಫಾಸ್ಟು ಹಂಗೆ ಆಗ್ತದ್ರಿ. ಭಾಳ ಅಂದ್ರ 15 to 20 ಮಿನಿಟ್ಸ್ನಾಗ ಆಗ್ತದ ನೋಡ್ರಿ. 15 ನಿಮಿಷ ರೀ. ಈ ಕಡೆ ಅನ್ನಕ್ಕೆ ಇಡ್ತೀನಿ. ಎರಡು ಒಟ್ಟಿಗೆ ಆಗ್ತಾವ್ರಿ. ನಾ ಅನ್ನನೇ ಒಂಚೂರು ಲೇಟ್ ಆಗ್ತದ ಅಂತ ತಿಳ್ಕೊರಿ. ಅನ್ನ ಆದ್ರೂ 15ರಿಂದ 17 ನಿಮಿಷನಾಗ ಆಗ್ತದ್ರಿ. ಆದ್ರೆ ಇದು ಪಾಯಸನೂ ಅಷ್ಟೇ ಟೈಮ್ ತಗೋತದ್ರಿ. ಮತ್ತ ಇವತ್ತು ಪಲ್ಯ ಯಾವ್ದು ಮಾಡ್ಲಿಕ್ಕೆ ಗೊತ್ತೇನ್ರಿ? ಬೀಟ್ರೂಟ್ ಪಲ್ಯ. ನಮ್ಮಲ್ಲಿ ಬೀಟ್ರೂಟ್ ಪಲ್ಯ ಮಾಡೋದು ಬಹಳ ಕಡಿಮೆ ರೀ. ನಾವು ಇದನ್ನ ಜಾಸ್ತಿನ ಕೋಸಂಬರಿನೇ ಮಾಡಿ ತಿನ್ನೋದು, ಹಸಿಯಾಗೆ ತಿನ್ನೋದು ಜಾಸ್ತಿ. ಇದ್ರೊಳಗೇನದ ಹೆರದು ಬೀಟ್ರೂಟ್ ಹೆರದು ಅದರೊಳಗ ಸೌತಿಕಾಯಿ, ಗಜ್ರಿ, ಒಂದು ಮೆಂತೆ ಸೂಡ್ ಹಾಕಿ ಕೋಸಂಬರಿ ಮಾಡಿದ್ರೆ ಎಷ್ಟು ಟೇಸ್ಟ್ ಆಗ್ತಂದ್ರಿ. ಇನ್ನೊಂದ್ಸರಿ ಮಾಡಿದಾಗ ವಿಡಿಯೋ ಮಾಡ್ತೀನಿ. ಈಗೇನದ ಇವತ್ತ ಪಲ್ಯ ಮಾಡ್ಲಿಕತ್ತೀನಿ. ಯಾಕಂದ್ರೆ ಕಟ್ಕೊಂಡು ಹೋಗ್ಲಿಕ್ಕೆ ಪಲ್ಯ ಬೇಕಾಗ್ತದ. ಕೋಸಂಬರಿ ಅಷ್ಟು ಸರಿ ಅನ್ಸಂಗಿಲ್ರಿ. ಆಗಿಂದಾಗ ಮಾಡಿ ತಿನ್ಲಿಕ್ಕೆ ಚಲೋ ಆಗ್ತದದು. ಅದಕ್ಕೇನದ ಈಗ ಪಲ್ಯ ಮಾಡ್ಲಿಕತ್ತೀನಿ. 2 ಬೀಟ್ರೂಟ್ 10 ರೂಪಾಯಿಗೆ ಒಂದ್ರಿ ನಮ್ಮ ಕಡೆ ಬೀಟ್ರೂಟ್. 2 ಬೀಟ್ರೂಟ್ ನಿನ್ನೇನು ತಗೊಂಡಿದ್ವಿ, ಸಂತಿ ಇರ್ತದ ನಮ್ಮ ಮನೆ ಹಿಂದನೆ. 2 ಬೀಟ್ರೂಟ್ ತಗೊಂಡ್ ಬಂದಿದ್ಲ ನನ್ನ ಮಗಳು. ಹಿಂಗಾಗಿ ಅದರದ ಪಲ್ಯ ಮಾಡ್ಲಿಕತ್ತೀನಿ. ಮತ್ತ ವಾರದೊಳಗ 1 ಸರಿ 2 ಸರಿ ಆದ್ರೂ ಬೀಟ್ರೂಟ್ ಪಲ್ಯ ಆಗ್ಲಿ, ಜ್ಯೂಸ್ ಆಗ್ಲಿ, ಮತ್ತು ಕೋಸಂಬರಿ ಆಗಲಿ, ಒಟ್ಟ ಬೀಟ್ರೂಟ್ ಹೊಟ್ಟಿ ಒಳಗೆ ಹೋಗಿಸ್ರಿ. ಯಾಕಂದ್ರೆ ಇದರಿಂದ ಹಿಮೋಗ್ಲೋಬಿನ್ ಪ್ರಮಾಣ ಕರೆಕ್ಟ್ ಆಗಿರ್ತದ್ರಿ. ನಮಗೆಲ್ಲ ಬಹಳ ಅಗತ್ಯ ಹಿಮೋಗ್ಲೋಬಿನ್. ನೋಡ್ರಿ 10 ನಿಮಿಷನ್ಯಾಗ ಕುದ್ದು ಬಿಟ್ಟುರಿ. ಈಗೇನದ ಅಳತಿ ನಾವು ಗೋಧಿ ಅಕ್ಕಿ ತಗೊಂಡಿದ್ವಿ ಅಲ್ರಿ, ಗೋಧಿ, ಅದಕ್ಕೆ ಗೋಧಿ ಅಕ್ಕಿನೇ ಅಂತಾರೆ ನಮ್ಮ ಕಡೆ. ಅಕ್ಕಿ ಅಂದ್ರೆ ಅನ್ನ ಏನು ಹಾಕಿಲ್ರಿ ನಾನು, ಗೋಧಿ ಅಕ್ಕಿ ಅಂತ ಹೇಳಿ ಕರಿತೀವಿ. ಅದರಷ್ಟೇ ಪ್ರಮಾಣದ ಬೆಲ್ಲ ಹಾಕಿನ್ರಿ. ಅದು 1-2 ಕುದಿ ಕುದ್ಮೇಲೆ ಅದಕ್ಕೇನದ ಮನುಕ, ಗೋಡಂಬಿ, ಒಂದಿಷ್ಟು ಒಣ ಕೊಬ್ಬರಿ, 3-4 ಏಲಕ್ಕಿ ಹಾಕ್ತೀನಿ. ಮತ್ತೆ ಇನ್ನೊಂದು ಮಾಡ್ಲಿಕತ್ತೀನಿ. 2-3 ದಿವಸದ ಹಿಂದೆ ನನ್ನ ಮಗಳು ನುಗ್ಗೆ ಸೊಪ್ಪು ತಗೊಂಡ್ ಬಂದಿದ್ಲರಿ. ಮತ್ತೆ ಈಗ 2 ದಿವಸ ಅಂತೂ ಏಕಾದಶಿ ನುಗ್ಗೆ ಸೊಪ್ಪು ಉಪಯೋಗ ಆಗಲಿಲ್ಲ, ಒಣಗಿ ಬಿಟ್ಟದ್ರಿ. ತೊಳೆದಿಟ್ಟಿದ್ದೀರಿ. ಅವಾಗೆ ಯಾವುದೇ ಸೊಪ್ಪು ತಂದ್ರು ನಾನು ಒಣಗ್ ತಂದ್ರು ಉಪಯೋಗ ಆಗ್ಬೇಕಂತ ಹೇಳಿ ಏನ್ ಮಾಡಿಬಿಡ್ತೀನಿ, ತೊಳೆದು ನೀರು ಜಾಡಿಸಿ ಇಟ್ಬಿಟ್ಟಿರ್ತೀನಿ. ಹಂಗೇನೆ ಈ ನುಗ್ಗೆ ಸೊಪ್ಪು ನಾನು ತೊಳೆದು ಇಟ್ಟಿದ್ದೀರಿ. ಈಗೇನಾಗಿದೆ 2 ದಿವಸನಾಗ ಒಣಗಿ ಬಿಟ್ಟದ್ರಿ. ಈ ನುಗ್ಗೆ ಸೊಪ್ಪು ಒಣಗಿದ್ದು ನಾ ಏನ್ ಮಾಡ್ತೀನಿ, ಈಗ ಒಂದಿಷ್ಟು ಕರಿಬೇವು, ಅದನ್ನು ಪ್ರಮಾಣ ಜಾಸ್ತಿನೇ ರೀ, ಒಂದಿಷ್ಟು ಕರಿಬೇವು ಮತ್ತ ನುಗ್ಗೆ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೋತೀನಿ. ಅದಕ್ಕಿಂತ ಮೊದ್ಲ ಇಲ್ಲೇನ ಹುಗ್ಗಿ ಮಾಡ್ಲಿಕತ್ತೀನಿ ನೋಡ್ರಿ, ಗೋಧಿ ಹುಗ್ಗಿ. ಅದರೊಳಗ ಮನುಕ, ಗೋಡಂಬಿ ಮತ್ತು ಒಣ ಕೊಬ್ಬರಿ ಹಾಕಿ ಒಂಚೂರು 4 ಏಲಕ್ಕಿ ಕುಟ್ಟಿ ಹಾಕ್ಲಿಕತ್ತೀನಿ. ಇನ್ನೂ ಒಂದು ಕುದಿಸಿ ತೆಗೆದ್ಬಿಡ್ತೀನಿ. ಮತ್ತು ಊಟ ಮಾಡುವಾಗ ಹಾಲು ಹಾಕೊಂಡ್ರು ನಡೀತದ, ಇಲ್ಲಾಂದ್ರೆ ಇದರೊಳಗೆ ಹಾಲು ಹಾಕಿ ಕುದಿಸಿದ್ರು ನಡೀತದ್ರಿ. ಬಟ್ ನಾ ಏನ್ ಮಾಡ್ತೀನಿ, ಊಟ ಮಾಡುವಾಗೆ ಹಾಲು ಹಾಕ್ತೀನಿ. ಯಾಕಂದ್ರೆ ಬಹಳಷ್ಟು ಮಾಡೀನಿ. ಅದು ಸಾಯಂಕಾಲ ಮತ್ತೆ ಹಗಲೆಲ್ಲ ಮಧ್ಯಾಹ್ನ ಕುದಿಸೋದು ಇವೆಲ್ಲ ಮಾಡ್ಬೇಕ್ರಿ. ಅವು ನಮಗೆ ಆಗ್ಲಾರ್ದು. ಅದಕ್ಕೆ ತಿನ್ನೋ ಹೊತ್ನಾಗೆ ಬಿಸಿ ಹಾಲು ಮಾಡ್ಕೊಂಡು ಹಾಕೊಂಡ್ವಿ ಅಂದ್ರೆ ಟೇಸ್ಟ್ ಆಗ್ತದ್ರಿ. ಖರೆ ಬಹಳ ಟೇಸ್ಟ್ ಆಗ್ತದ್ರಿ. ನೀವು ಇನ್ನೊಂದ್ಸರಿ ಫಾಸ್ಟ್ ಆಗಿ ಮಾಡಬೇಕು ಗೋಧಿ ಹುಗ್ಗಿ ಅಂತಂದ್ರೆ ಇದೇ ಥರ ಮಾಡ್ರಿ. ಈಗಂತೂ ಅನ್ನ ಆಯ್ತು, ಗೋಧಿ ಹುಗ್ಗಿ ಆಯ್ತು. ಒಂದ್ ಕಡೆ ತವಿ ಕುದಿಲಿಕ್ಕೆ ಇಟ್ಟೀನಿ. ಇಲ್ಲಿ ಒಗ್ಗರಣೆ ಮಾಡ್ತೀನಿ. ಜೀರಿಗೆ, ಸಾಸ್ವಿ, ಅದರ ಜೊತೆಗೆ ಈಗೇನು ನಾನು ನುಗ್ಗೆ ಸೊಪ್ಪನ್ನು ಒಣಗಿಸಿಟ್ಟಿನಿ ಅಂತ ಹೇಳಿದ್ನಲ್ರಿ, 2 ದಿವಸಕ್ಕೆ ಒಣಗ್ಯದ್ರಿ. ಆಮೇಲೆ ಕರಿಬೇವು 2 ಬಹಳಷ್ಟೇ ಹಾಕ್ತೀನಿ. ಹಾಕಿ ಕರಗಬೇಕು ನೋಡ್ರಿ, ಕುರುಮ್ ಆಗ್ಬೇಕು ನೋಡ್ರಿ, ಕರಿಬೇಕು. ಅದ್ರೊಳಗೆ ಸ್ವಲ್ಪ ಎಣ್ಣೆ ಖರೆ ಕರಿಯೋದ್ರಿ. ಕುರುಕುರು ಆಗ್ತಾವ್ರಿ, ಮುರಿಬೇಕ್ರಿ. ಅವು ನಾವು ಕೈಲಿ ಮುರಿದ ತಕ್ಷಣ ಹಂಗೆ ಫ್ರೈ ಮಾಡ್ಕೊಳ್ಳೋದ್ರಿ. ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆ ಸಣ್ಣಾಗಿ ಉರಿ ಇಟ್ಟು ಫ್ರೈ ಮಾಡ್ಕೊಂಡು ಬಿಡೋದ್ರಿ. ಎರಡೂ ಕೂಡ ಆರೋಗ್ಯಕ್ಕೆ ಬಹಳ ಚಲೋ ರೀ. ನುಗ್ಗೆ ಸೊಪ್ಪಂತೂ ಅದರದ್ದು ನುಗ್ಗಿಕಾಯಿ ಅನ್ರಿ, ನುಗ್ಗೆ ಸೊಪ್ಪು ಅನ್ರಿ, ಅದರಿಂದ ಇಷ್ಟು ಲಾಭ ಎಲ್ಲಾನೇ ಸಿಗ್ತದ್ರಿ. ವಿಟಾಮಿನ್ ಅಂದ್ರ ವಿಟಾಮಿನ್ ಸಿಗ್ತದ್ರಿ, ಹಿಮೋಗ್ಲೋಬಿನ್ ಅನ್ರಿ, ಎಲ್ಲ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಏನೇನ್ ಬೇಕು ಎಲ್ಲಾನೇ ಇದ್ರೊಳಗಿರ್ತದ. ಅದನ್ನ ನಾವು ಒಂದಿಲ್ಲ ಒಂದು ರೂಪದೊಳಗೆ ಒಂದು ಚಟ್ನಿ ಅನ್ರಿ, ಸಾಂಬಾರ್ ಅನ್ರಿ, ಒಂದು ಮುದ್ದಿ ಪಲ್ಯ ಅನ್ರಿ, ಒಂದು ಚಟ್ನಿ ಪುಡಿ ಅನ್ರಿ. ಈಗ ಏನ್ ಮಾಡ್ಲಿಕತ್ತೀನಲ್ರಿ,
ಚಿತ್ರಾನ್ನನ್ರಿ ಎಲ್ಲಾನೇ ಮಾಡ್ಲಿಕ್ಕೆ ಬರ್ತದ್ರಿ. ಈ ನುಗ್ಗೆ ಸೊಪ್ಪು ಮತ್ತು ಕರಿಬೇವು ಎರಡೂ ನಾನು ಚಂದಾಗಿ ಫ್ರೈ ಮಾಡ್ಕೊಂಡೆ. ಅದರೊಳಗೆ ಒಂದು ಸ್ವಲ್ಪ ಹಿಂಗು, ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ, ಹಾಗೆ ಡಬಲ್ ಬಟ್ಟಿ ಶೇಂಗಾ. ನಮ್ಮ ಶೇಂಗಾ ಭಾರಿ ಬೆಸ್ಟ್ ಅಂತ ಹೇಳಿದ್ನಲ್ರಿ, ಬಿಜಾಪುರ ಶೇಂಗಾ. ಬಿಜಾಪುರದಾಗ ಗೋಳ್ಗುಮಟೆ ಹೆಂಗೆ ಫೇಮಸ್ ಆಗ್ಯದ, ಡಬಲ್ ಬಟ್ಟಿ ಶೇಂಗಾನು ಹಂಗ ಫೇಮಸ್ ಆಗ್ಯಾವ್ರಿ. ಯಾಕಂದ್ರೆ ನಮ್ಮಲ್ಲಿ ಸಿಗುವಂತ ಶೇಂಗಾ ಎಲ್ಲಿಯೂ ಸಿಗಂಗಿಲ್ಲ ನೋಡ್ರಿ. ನೀವು ಇಲ್ಲಿ ಬಂದ್ರಿ ಅಂದ್ರೆ ಫಸ್ಟ್ ಶೇಂಗಾನೇ ಪರ್ಚೇಸ್ ಮಾಡ್ರಿ. ಈಗ ನೋಡ್ರಿ ಅನ್ನ ರೆಡಿ ಆಗ್ಯದ, ಗೋಧಿ ಹುಗ್ಗಿ ರೆಡಿ ಆಗ್ಯದ, ಈ ಕಡೆ ತವ್ವಿ ಆಗ್ಲಿಕತ್ತದ್ರಿ. ಇನ್ನೇನದ ಪಲ್ಯ ಮಾಡ್ತೀನ್ರಿ, ಬೀಟ್ರೂಟ್ ಪಲ್ಯ. ಒಗ್ಗರಣೆ ಹಾಕಿದಿರಿ, ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಹಿಂಗು, ಅರಿಶಿನ ಪುಡಿ, ಅದ್ರ ಜೊತೆ ಕರಿಬೇವು ಹಾಕಿ ಇದೇನು ಹೆಚ್ಚಿಟ್ಕೊಂಡಿದ್ ನೋಡ್ರಿ ನಾನು ಬೀಟ್ರೂಟ್ ಹಾಕಿ ಚಂದಾಗಿ ತಾಳಸ್ಕೋತೀನಿ. ಒಂದು 5 ನಿಮಿಷ ಆದ್ಮೇಲೆ ಸ್ವಲ್ಪ ನೀರು ಅಂದ್ರೆ ರಸ ಬಿಡ್ಬೇಕು ಅಷ್ಟ ರೀ. ಸ್ವಲ್ಪ ರಸಪಲ್ಯ ಟೈಪ್ ಮಾಡೋದ್ರಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಬಿಡುವುದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಮಸಾಲೆ ಪುಡಿ ಮತ್ತು ಸ್ವಲ್ಪ ಬೆಲ್ಲನೂ ಹಾಕ್ಬಿಡ್ತೀನಿ. ಆಮೇಲೆ ಶೇಂಗಾ ಪುಡಿ ಹಾಕೋದು ಮರಿಬೇಡ್ರಿ. ಯಾಕೆ ಗೊತ್ತೇನ್ರಿ, ಶೇಂಗಾ ಪುಡಿ ಏನಾಗ್ತದ ಸ್ವಲ್ಪ ಎಣ್ಣೆ ಬಿಡ್ತದ್ರಿ ಕುದ್ದು ಕೂಡ್ಲೆ. ಅವಾಗ ಇನ್ನೂ ಟೇಸ್ಟ್ ಆಗ್ತದ್ರಿ, ಪಲ್ಯ ಟೇಸ್ಟ್ ಅಷ್ಟು ರುಚಿ ಆಗ್ತದ ನೋಡ್ರಿ. ಮಕ್ಕಳಿಗೆ ಈ ಟೈಪ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರ. ದಿನ ಬೇರೆ ಬೇರೆ ಟೈಪ್ ಪಲ್ಯ ಮಾಡಿಕೊಡ್ರಿ. ನೋಡ್ರಿ ಶೇಂಗಾ ಪುಡಿ ಹಾಕ್ತೀನಿ. ಮತ್ತು ಶೇಂಗಾ ಪುಡಿನೂ ಬಹಳ ಆರೋಗ್ಯಕ್ಕೆ ಒಳ್ಳೇದ್ರಿ. ಅದಕ್ಕೆ ಶೇಂಗಾ ಯಾವ್ದರ ರೂಪದಿಂದ ದಿನಕ್ಕೆ ಒಂದು ಮುಷ್ಟಿ ಶೇಂಗಾ ನಮ್ಮ ಹೊಟ್ಟಿ ಒಳಗೆ ಹೋಗ್ಬೇಕಂತ್ರಿ. ಬರೀ ಶೇಂಗಾ ಅಲ್ರಿ, ಅದರ ಜೊತೆಗೆ ಬೆಲ್ಲ ದಿನಕ್ಕೆ ಒಂದು ಮುಷ್ಟಿ ರೀ. ಅದರಿಂದ ನಮ್ಮ ಸ್ಕಿನ್ನೂ ಚಂದ ಇರ್ತದ್ರಿ. ಮತ್ತು ನಾವು ಹೋಲ್ ಡೇ ಆಕ್ಟಿವ್ ಆಗ್ಲಿಕ್ಕೆ ಬಹಳ ಇಂಪಾರ್ಟೆಂಟ್ ರೀ. ಅದಕ್ಕೆ ಮೊದಲಿನವ್ರು ಒಂದು ಗಾದಿ ಮಾತು ಹೇಳ್ತಿದ್ರು, ಗೊತ್ತದೇನ್ರಿ ನಿಮಗೆ? ಶೇಂಗಾಕ್ಕ ಬಡವರ ಬಾದಾಮಿ ಅಂತ ಹೇಳ್ತಾರ. ಯಾಕೆ ಈ ಮಾತು ಹೇಳ್ತಿದ್ರು ಅಂದ್ರೆ, ನಮ್ಮ ಡ್ರೈ ಫ್ರೂಟ್ಸ್ ನಲ್ಲಿ ಬಾದಾಮಿ ಏನ್ ತಿಂತೀವಲ್ರಿ, ಅದರಷ್ಟೇ ಶಕ್ತಿ ಇದ್ರ ಶೇಂಗಾ ಒಳಗಿರ್ತದ್ರಿ. ಅದಕ್ಕೆ ದಿನಕ್ಕೆ ಒಂದು ಮುಷ್ಟಿ ಆದ್ರೂ ಶೇಂಗಾ, ಒಂದು ಕರಣಿ ಬೆಲ್ಲ ನಮ್ಮ ಹೊಟ್ಟಿ ಒಳಗೆ ಹೋಗ್ಬೇಕಂತ್ರಿ. ನೋಡ್ರಿ ಮೊರಿಂಗಾ ಮತ್ತ ಕರಿಬೇವಿನ ಚಿತ್ರಾನ್ನ, ಮೊರಿಂಗಾ ಲೀವ್ಸ್ ರೀ. ನುಗ್ಗೆ ಸೊಪ್ಪು ಅಂತ ಏನ್ ಕರಿತೀವ್ರಿ, ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಚಿತ್ರಾನ್ನ. ಮತ್ತು ಊಟ ಆದ್ಮೇಲೆ ನಾನು ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಖರೆ ಬಹಳ ಟೇಸ್ಟ್ ಆಗಿತ್ರಿ. ನೀವು ಸದ್ಯಕ್ಕೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಬಹಳ ಟೇಸ್ಟ್ ಆಗ್ತದ. ಮತ್ತು ಇದು ನುಗ್ಗೆ ಸೊಪ್ಪು ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ರಿ, ಅಷ್ಟು ಟೇಸ್ಟ್ ಆಗ್ತದ್ರಿ. ಒಂದ್ಸರಿ ಟ್ರೈ ಮಾಡಿ ಹ್ಯಾಂಗಾಗಿತ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಹಂಗ ಇದನ್ನೂ ರೆಡಿ ಆಯ್ತ್ರಿ, ಬೀಟ್ರೂಟ್ ರಸಪಲ್ಯ. ನೋಡ್ರಿ, ಆರೋಗ್ಯಕ್ಕೆ ಉತ್ತಮವಾದ ಆರೋಗ್ಯಕರವಾದ ಬೀಟ್ರೂಟ್ ರಸಪಲ್ಯ. ಚಪಾತಿ ಮಾಡೋ ವಿಡಿಯೋ ಬೇಡ ಅಂತ ತಿಳ್ಕೊಂಡು ಏನು ಚಪಾತಿ ಮಾಡೋ ವಿಡಿಯೋ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ರಿ. ಒಂದೇ ಒಂದು ಚಪಾತಿಯನ್ನ ತೋರಿಸಿದೆ. ಮತ್ತು ಇನ್ನೊಂದು ತವ್ವಿ ಮಾಡೀನ್ರಿ, ಹೆಸರುಬೇಳೆ ತವ್ವಿ ಕುದಿಲಿಕ್ಕೆ ಇಟ್ಟಿದ್ನಲ್ಲ ಅಷ್ಟೇ ಕುದಿಸಿದಿರಿ. ಅದಕ್ಕೇನದ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ ಹಾಕೀನ್ರಿ. ಮತ್ತು ಒಗ್ಗರಣೆ, ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ಟೆ. ಇದು ಕೂಡ ಬಹಳ ಟೇಸ್ಟ್ ಆಗ್ತದೆ. ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದಂತ ತವ್ವಿರಿ. ನೋಡ್ರಿ ಅಡಿಗೆ ರೆಡಿ ಆಯ್ತು. ಈಗ ಟೈಮ್ ಎಷ್ಟಾಗ್ಯದಂತೀರಿ? 6:45 ಆಗ್ಯದ್ರಿ. 7:15 ಅನ್ನೋದಕ್ಕೆ ಊಟ ಆಗಿತ್ತು ನೋಡ್ರಿ ನಮ್ದು. ನೋಡ್ರಿ ಮಸ್ತ್ ಸ್ಮೂತ್ ಪದರ್ ಚಪಾತಿ ರೆಡಿ ಆಗ್ಯಾವ. ಮತ್ತು ಇವು ಡಬ್ಬಿಗೆ ಕಟ್ಟಿ ಕೊಡ್ಬೇಕಾದ್ರೆ ನಾ ಏನು ಮಾಡ್ತೀನಿ, ಈ ಚಪಾತಿಗೆ ಒಂಚೂರು ತುಪ್ಪ ಹಚ್ಚಿ ಹಾಕ್ಬಿಡ್ತೀನಿ. ಸ್ಮೂತಾಗಿ ಇರ್ತಾವ್ರಿ ಅವ್ರಿಗೂ. ಅಂದ್ರೆ ಬಿಸಿಯು ತಿಂದಷ್ಟೇ ಟೇಸ್ಟ್ ಹತ್ತಾವ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಹಾಕ್ಬಿಟ್ಟಿರ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗ್ ಅನಿಸ್ತದೆ ಕಮೆಂಟ್ ಮಾಡಿ ಮರಿಬೇಡ್ರಿ. ಮಂಗಲಂ ಜಯ ಮಂಗಲಂ ಮಂಗಲ. ನೋಡಿದ್ರಲ್ಲ
ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.